ಅಜ್ಜಿ ಕಥೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವ ಕಥೆ ತುಳುನಾಡಿನ ನೂರಾರು ವರ್ಷಗಳ ಹಳೆಯ ರಂಗಪರಂಪರೆ ಯಕ್ಷಗಾನ. ಇದು ಒಂದೇ ದಿನ ಹುಟ್ಟಿದ ಕಲೆ ಅಲ್ಲ. 11ನೇ ಶತಮಾನದಿಂದ 16ನೇ ಶತಮಾನವರೆಗೆ ನಿಧಾನವಾಗಿ ರೂಪುಗೊಂಡದ್ದು. ಭಕ್ತಿ ಚಳುವಳಿಯ ಕಾಲದಲ್ಲಿ ಸಾಮಾನ್ಯ ಜನರಿಗೆ ರಾಮಾಯಣ ಮಹಾಭಾರತವನ್ನು ತಿಳಿಸಲು ನೃತ್ಯ, ಸಂಗೀತ ಮತ್ತು ಕಥನವನ್ನು ಸೇರಿಸಿ ಬಯಲಾಟ ರೂಪುಗೊಂಡಿತು. ಉಡುಪಿ ಪ್ರದೇಶದ ನರಹರಿ ತೀರ್ಥರು ಈ ಕಲೆ ಬೆಳೆಯಲು ದೊಡ್ಡ ಬೆಂಬಲ ನೀಡಿದರು. ನಂತರ ಪಾರ್ಥಿ ಸುಬ್ಬರು ಪ್ರಸಂಗಗಳನ್ನು ಬರೆದು ಇಂದಿನ ಯಕ್ಷಗಾನಕ್ಕೆ ನಿಜವಾದ ರೂಪ ನೀಡಿದರು. ಯಕ್ಷಗಾನವು ಕೇವಲ ಪ್ರದರ್ಶನವಲ್ಲ, ತುಳುನಾಡಿನ ಸಂಸ್ಕೃತಿ, ಜಾನಪದ, ಭಕ್ತಿ ಮತ್ತು ಜೀವನ ಶೈಲಿಯ ಅದ್ಭುತ ಸಂಗಮ. ಇಂದಿಗೂ ದೀಪದ ಬೆಳಕಿನಲ್ಲಿ ಹೊಳೆಯುವ ವೇಷ, ಚೆಂಡೆ ಮದ್ದಳೆಯ ನಾದ, ಪಾತ್ರಧಾರಿಗಳ ಭಾವಮಯ ನೃತ್ಯ ಇವೆಲ್ಲವೂ ಸೇರಿ ಯಕ್ಷಗಾನವನ್ನು ಜೀವಂತವಾಗಿಡುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಕ್ಷಗಾನಂ ಗೆಲ್ಗೆ.